ಬಾರಿ ಅನ್ವಿ ಆ ಹೋಟೆಲ್ನ ಬಂದ್ಯಾ? ಇವಾಗ ನೋಡು ನನ್ನ ಮಗಳ ಸ್ಥಿತಿ ಏನಾಗಿದೆ ಅಂತ. ಆಯ್ತು, ತಪ್ಪಾಗಿದೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದನ್ನ ಸಾಧಿಸೋದ್ ಬೇಡ ಸರ್. ಎಲ್ರೂ ಶ್ರುತಿನ ಸಮಾಧಾನ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಆ ನೀಟು ವಿಷಯನ ನಾವ್ ಇನ್ನೊಂದ್ಸರಿ ಮಾತಾಡ್ತೀವಿ. ರವಿ, ನಡಿ ಹೊರಡೋಣ. ಚಂಬ ಹೇಳ್ತಿಲ್ಲ. ಏನ್ ಜನನಪ್ಪ ಇವ್ರು. ಶ್ರುತಿ ಫೋನ್ ಮಾಡಿ ಮನೆ ಕರೀತಿ ನೋಡು. ಅವಳು ಬರಕ್ ರೆಡಿ ಇಲ್ವಲ್ಲ. ಆ ನೀತು ಸಾರಿ ಕೇಳ್ಬೇಕು ಅಂತಿದ್ದಾಳ. ಹಂಗಾರ ನೀತು ಒಂದ್ ಕಾಲ್ ಮಾಡಿ ಬಿಸಾಕು. ನೀತುಗೆ ಯಾಕೋ? ಅವಳೇ ತಾನೆ, ಅವರೇ ಕಳ್ ಹಾಕಿರೋದು ನಿನಗೆ. ಮಕ್ ಮುಗಿದು ಬಿಸಾಕು. ನಿನಗೇನು ಮಾನವೇ ಮರ್ಯಾದೆಯೇ? ಒಂದು ಸಾರಿ ಕೇಳು ಅಂತ ಮಕ್ ಮುಗಿದು ಬಿಸಾಕು. ಕೇಳ, ಇವತ್ತೇನಾದ್ರೂ ಅವಳು ರಾಂಗ್ ಮಾತಾಡ್ಬಿಟ್ರೆ ಅವ್ಳ ಕತ್ತನೆ ಈಗಲೇ ಮುಗಿಸ್ಬಿಡ್ತೀನಿ. ಕೇಳು ಕೇಳ. ಮಾಡು ರವಿಗಾನ್. ತಲೆ ಕೆಡ್ಸ್ಕೊಬಿಡು. ನಮ್ ಜೊತೆಗೆ ನಮ್ಮ ಐಟಿಗರಿ ಇದ್ದಾನೆ, ನೋಡ್ಕೊತಾನ ಅವನು. ಮಾಡ ಬಂದ್ಬಿಡ ಮಾಡ. ಒಳ್ಳೆ ಸರ್ಪ್ರೈಸ್ ರವಿ. ನಿನ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದೆ. ಇದನ್ನೇ ಅಲ್ವಾ ಟೆಲಿಪತಿ ಅನ್ನೋದು? ಸ್ಟಾಪ್ ಇಟ್ ನೀತು, ಇದೆಲ್ಲ ಚೆನ್ನಾಗಿರಲ್ಲ. ನಾನು ಇನ್ಮೇಲೆ ನಿನ್ ರೆಸ್ಟೋರೆಂಟ್ಗೆ ಬರಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್. ನಾನು ಆಲ್ರೆಡಿ ಬೇರೆ ಶೆಫ್ನ ತಗೊಂಡಿದ್ದೀನಿ. ನಾನ್ ನಿನಗೆ ನನ್ನ ಪ್ರೀತಿನ ಹೇಳ್ಕೊಂಡ್ರೆ ನೀನ್ ಕೆಲ್ಸಕ್ಕೆ ಬರಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಬೇರೆಯವ್ರ ತಗೊಂಡೆ. ಅವ್ನು ನಿನ್ನಷ್ಟು ಒಳ್ಳೆ ಶೆಫ್ ಅಲ್ಲ. ಆದ್ರೆ ಏನ್ ಮಾಡೋದು, ನಾನ್ ರವಿ ಒಬ್ನೇ ತಾನೆ. ಲವ್ಲಿ ರವಿ. ನಡ್ಕೊಳ್ತಾ ಇರೋ ರೀತಿ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನನಗ್ ನೀನ್ ಇಷ್ಟ ಆಗಿದ್ಯಲ್ಲ. ನನಗ್ ನೀನ್ ಹಿಂಸೆ ಅನ್ಸ್ತಾ ಇದೆಯಾ? ನನಗ್ ನೀನ್ ಮಧುರವಾಗಿದ್ಯಾ? ದಿಸ್ ಇಸ್ ಟೂ ಮಚ್ ನೀತು. Yes, I love you too much. ನಾನ್ ಮದುವೆ ಆಗಿರೋ ನೀತು. So what? ನೀನ್ ಬಂದು ನನ್ನ ಲವ್ ಮಾಡು ಅಂತ ಕೇಳ್ತಾನೆ ಇಲ್ವಲ್ಲ. ಐ ಲವ್ ಯು ರವಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀತು, ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ನೀನ್ ನನ್ನ ಜೀವನದ ಜೊತೆ ಆಟ ಆಡ್ತಾ ಇದೀಯಾ. ನೀನ್ ನನ್ನ ಹೃದಯದಲ್ಲಿ ಆಟ ಆಡ್ತಿದ್ಯಾ ರವಿ. ಅಯ್ಯೋ ನೀತು, ಇದರಿಂದ ನನ್ನ ಮ್ಯಾರೇಜ್ ಲೈಫ್ ಹಾಳಾಗ್ತಾ ಇದೆ. ನೀನ್ ಪ್ಲೀಸ್ ಶ್ರುತಿ ಹತ್ರ ಸಾರಿ ಕೇಳು. ನಾನ್ ರವಿನ ಪ್ರೀತಿಸಲ್ಲ ಅಂತ ಹೇಳು. ರವಿ, ನನ್ಗೆ ಸುಳ್ಳು ಹೇಳಕ್ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ಳು ಯಾರು ಬೇಕು? ನಾನ್ ಯಾಕೆ ಅವಳ ಹತ್ರ ಸಾರಿ ಕೇಳ್ಬೇಕು? ರವಿ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೋಡ್ನಿತು, ನನ್ ಕೋಪಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಅದನ್ನ ಕ್ರಾಸ್ ಮಾಡ್ಬೇಡ. ನಿನ್ನ ಲಿಮಿಟ್ ನೀನ್ ಕ್ರಾಸ್ ಮಾಡು, ನೋಡೋಣ. ಆ ಶ್ರುತಿನ ಬಿಟ್ಟು ನನ್ನ ಹತ್ರ ಬರ್ತೀಯಾ? ಬೇಡ ಬಿಡು. ನಿನ್ ಪಾಡಕ್ ನೀನಿರು, ನನ್ ಪಾಡಕ್ ನಾನು ಇರ್ತೀನಿ. ಬೇಡ ನೀತು, ಇದು ಈ ಹಂತದಲ್ಲಿ ಮಾತ್ರ ಇರಲ್ಲ. ದಯವಿಟ್ಟು ನನ್ ಮಾತು ಕೇಳು. ಈ ಹಂತದಲ್ಲಿ ಅಂದ್ರೆ ಅಪ್ಡೇಟ್ ಆಗುತ್ತಾ ದಿನ? ಆಗ್ಲಿ, ನನಗೂ ಅದೇ ತಾನೇ ಬೇಕಾಗಿರೋದು. ಐ ಲವ್ ಯು ರವಿ. ನೀತು, ಲವ್ ಯು ಟು ಹೇಳ್ತೀಯಾ? ಇಷ್ಟ ದಿನ ಹೀಗಿರ್ಲಿಲ್ಲ. ಅದ್ ಯಾಕೋ ಸಡನ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಜನನೇ ಅಷ್ಟು ಕಣೋ, ಚೇಂಜ್ ಆಗಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ನಂತರ ಬಂದಾಗಕ್ಕೆ ಪ್ರಯತ್ನ ಮಾಡಲ್ಲ. ನೋಡಪ್ಪ, ಇವಳು ಬದಲಾಗಲ್ಲ. ನಿನ್ ಹೆಂಡತಿ ಶ್ರುತಿ ಮನೆಗ್ ಬರಲ್ಲ. ಅಲ್ಲ, ನಾವ್ ಯಾಕೆ ಅವ್ರಪ್ಪ ಹುಣಸೆ ಮರದಲ್ಲಿ ನುಗ್ಗೆಕಾಯಿ ಬೆಳೆಯಕ್ಕಾಗತ್ತೇನೋ? ಹುಣಸೆನೆ ಹಿಂಗಿದೆ, ಇನ್ನಾದ್ರು ಜನ್ಮ ಕೊಟ್ಟವ್ರು ಇನ್ನಿ ಹಂಗೋ ಅಲ್ವಾ? ಪಾಪ, ಅವ್ರ ಮಗು ನೀರಲ್ಲಿ ಬಿದ್ದೋಗಿತ್ತಂತೆ. ಪರ್ಮಿಷನ್ ತಗೊಂಡ್ ಹೋದ್ರು. ಮಗು ಸಿಕ್ತಂತ ಗೊತ್ತಿಲ್ಲ ತಾಯವ್ವ. ಅವ್ರಲ್ಲೇ ಇದ್ದಿದ್ರೆ ಕಾಪಾಡಿರೋರು, ನಮ್ಮಪ್ಪನ ತರ. ಬಟ್ ಅವ್ರ ಆಫೀಸಲ್ಲಿ ಇದ್ರಲ್ಲ, ಚೆಕ್ ಮಾಡ್ಬೇಕು ಏನಾಗಿದೆ ಅಂತ. ಯೋಚನೆ ಮಾಡಿ ಬಿಲ್ ಯಾರು ಕೊಟ್ಟಿದ್ದು ಅಂತ ಅಂದೆ. ವೇಟರ್ ಏನ್ ಹೇಳ್ದ ಗೊತ್ತಾ? ನಿಮ್ ಅಣ್ಣ ಕೊಟ್ಟಿದ್ದಾರೆ ಅಂತ. ತಲೆ ಕೆಡ್ಸ್ಕೋಬೇಕಾಗಿತ್ತು. ಅಣ್ಣ ಅಂತ ಕರೆದಿದ್ದಾನೆ, ಸಪ್ಪಿಸ್ತಾನೆ ಇರ್ಬೇಕು. ನಾನು ಇದನ್ನೇ ಗೆಸ್ ಮಾಡಿದ್ದೆ. ಇದೆ ಅಂತ, ಇಲ್ಲದೆ ಇದ್ದಾಗ ಇಲ್ಲ ಅಂತ. ಫೋನು ಆನ್ ಆಗಿದೆ, ಯಾವ ಕಾಲು ಬಂದಿಲ್ಲ. ಆ ನೀತು ಜೊತೆ ಮಾತಾಡಿದ್ರ? ಮಾತಾಡೋದು ಏನು ಪ್ರಯೋಜನ ಇಲ್ಲ. ಸಿಕ್ಕಾಪಟ್ಟೆ ಸ್ಟಬರ್ನ್ ಆಗಿದ್ದಾಳಪ್ಪ ಅವಳು. ಮದ ಹತ್ತಿರು ಮದನಾರಿ, ಕುಣಿಯಕ್ ಬರ್ದೇ ಇರೋ ಬುಗುರಿ ಮೊಳೆ ಟುಂಕು ಅಂದಂಗೆ. ನೀನು ಏನಾರ ಹೇಳು ರವಿ, ಪಾದಕ್ಕಾಕಿ ನಮಸ್ಕಾರ ಮಾಡ್ತದಾಳೆ. ಅವಳೆಲ್ಲ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಈ ವಿಷಯ ರವಿ ಗೊತ್ತಾದ್ರೆ ಅವ್ನ್ ದೂರ ಆಗ್ತಾನೆ ಅಂತ ಗೊತ್ತಿದ್ರು ಲವ್ ಮಾಡೋ ನಾಟಕ ಮಾಡಿದ್ದಾಳೆ. ಬರೀ
ಪ್ರೀತಿ ಅನ್ನೋದೇ ನಾಟಕ ಕಂಡ್ರು. ಏಯ್, ಎಲ್ಲಾ ಪ್ರೀತಿನೂ ಹಂಗೆ ಇರಲ್ಲ ಯಜಮಾನ್. ನಿನಗ್ ಗೊತ್ತಿರೋದು ಆ ರೋಹಿಣಿ ಪ್ರೀತಿ ಮಾತ್ರ. ನಮ್ಮಂಗೆ ಒರಿಜಿನಲ್ ಲವ್ಸ್ ಬಗ್ಗೆ ನಿನಗೆ ಗೊತ್ತಿಲ್ಲ ಬಿಡು. ಅದೇನು ಅಪ್ಪಿ ಅದು ಒರಿಜಿನಲ್ಲು ಡೂಪ್ಲಿಕೇಟು? ಒರಿಜಿನಲ್ ಬೆಂಕಿ ಕಡ್ಡಿ ತರ ಎಲ್ಲಿ ಗೀರ್ತೀವೋ ಅಲ್ಲೇ ಅಂಟ್ಕತ್ತದೆ. ಡೂಪ್ಲಿಕೇಟು ಈ ಸ್ಟೋನ್ಸ್ ಲೈಟ್ರ್ ತರ ಹಿಂದೆ ಅದು ಮುಂದೆ ಅಂಟ್ಕತ್ತದೆ. ನಂಬಕ್ಕಾಗಲ್ಲ ಅದನ್ನ. ಸಾಕೊಂಡಿದ್ದೀನಿ, ಸುಮ್ಮನ್ ಕುತ್ಕೊಳ್ಳಲ್ಲ. ಇವು ಅಮ್ಮನ್ ನೋಡ್ಬಿಟ್ಟು ಇದನ್ನೆಲ್ಲ ಹೇಳ್ಬೇಡ ನೀನು. ಬಂದಿದ್ ಎರಡು ದೊಡ್ಡ ಮನೆಯಿಂದ ಬಂದು ಅವು ದೂರ ಆಗ್ಬಿಟ್ಟು ಇದು ಮಾತ್ರ ಅಂಟ್ಕೊಂಡಿದ್ದೆ. ಗೋಡೆಗೆ ಹಲ್ಲಿ ನೇತಾಕ್ತಂಗೆ ದ್ರಾಬೆ ತಂದು. ಏನಂತೆ ಮೋಸ ಮಾಡಿದೀನಿ ನಾನು? ನನ್ ಗಂಡಂಗೆ ನಾನು ನಿಷ್ಠೆಯಿಂದಾನೇ ಇದ್ದೀನಿ. ಯಾವ ವಿಷಯದಲ್ಲೂ ಸುಳ್ಳಾಗಿ ಮೋಸ ಮಾಡಿ ಬದುಕ್ತಿಲ್ಲ. ಸಾಕ್ ಸುಮ್ನಿರೆ ಕೊಚ್ಕೋಬೇಡ. ನಿನಗ್ ಗತಿ ಇಲ್ಲ, ಫುಡ್ಡು ಬಿಟ್ಟು ಸಿಕ್ಕಿದ್ಯಲ್ಲ ಅದಕ್ಕೆ ಜಿಗಣೆ ತರ ಇಲ್ಲೇ ಅಂಟ್ಕೊಂಡಿದ್ಯಾ. ಪಂಚಾಮೃತಕ್ಕೂ ಕಲ್ಗಚ್ಚಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ ಮೀನಾ. ಏನೇ ಕುಡಿದ್ರು ಕೊನೆಗೆ ಕೊಚ್ಚೆ ಸವಾಸಕ್ಕೆ ಹೋಗುತ್ತೆ. ಹಂಗಾದ್ರೆ ಇವಾಗ ನಾನು ಎಮ್ಮೆನಾ? ಇವಾಗಲ್ಲ, 26 ವರ್ಷದಿಂದ ಎಮ್ಮೆನೆ. ಅಲ್ಲ ರೀ, ಸುಮ್ಮನೆ ಇರೇ ಘಟೋತ್ಕಜೆ. ಶ್ರುತಿ ಹೇಳ್ದೇನೋ ನಾನು ನೀತು ಹತ್ರ ಕೆಲ್ಸಕ್ಕೆ ಬಿಟ್ಟಿದ್ದೀನಿ ಅಂತ. ಹೇಳಿದ್ರು ಪ್ರಯೋಜನ ಇಲ್ಲಪ್ಪ. ಯಾಕಯ್ಯ? ಆ ನೀತು ಶ್ರುತಿ ಹತ್ರ ಸಾರಿ ಕೇಳ್ಬೇಕು. ಹಾಗೆ ನಾನು ರವಿನ ಲವ್ ಮಾಡ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕ್ಬೇಕಂತೆ. ಅಲ್ಲಿವರೆಗೂ ಶ್ರುತಿ ಇಲ್ಲಿಗೆ ಬರಲ್ವಂತೆ. ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅಂದಂಗಾಯ್ತು. ಶಾಂತಿ, ಫೋನ್ ಮಾಡಿ ಮಾತಾಡುವ ಶ್ರುತಿ ಜೊತೆ. ನಾನಾ? ಮನೆ ಹಿರಿಕಳಾಗಿ ಸೊಸೆನ ಕರಿಬೇಕಾದ್ರು ನಿನ್ನ ಕರ್ತವ್ಯ. ಅತ್ತೆಯಾಗಿ ನಿನ್ನ ಪಾತ್ರ ನಿರ್ವಹಿಸೋ ಸಮಯ ಬಂದಿದೆ. ಒಂದು ಫೋನ್ ಮಾಡು. ಹತ್ರ ಬೆಲೆ ಇದೆ. ಅಮ್ಮ ಬೇಡಮ್ಮ, ಅವಳಿಗೆ ಮೊದ್ಲೇ ಕೊಬ್ಬು ಜಾಸ್ತಿ. ಏನಾದ್ರೂ ಮಾತಾಡಿದ್ರೆ ಕಷ್ಟ. ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾಳ್ ಕಣ ಅವಳು. ಅವಳಿಗೆ ಅತ್ತೆ ಅಂದ್ರೆ ಪಂಚ ಪ್ರಾಣ. ಹಲೋ, ಯಾರು? ನಾನಮ್ಮ, ನಿಮ್ಮ ಅತ್ತೆ. ಯಾವತ್ತೆ? ನಿಮ್ ಬಂಗಾರದಂತ ಅತ್ತೆ ಶಾಂತಿ ಮಾತಾಡ್ತಿರೋದು. ಅಲ್ಲ, ಒಂದಿನಕ್ಕೆ ನನ್ನ ಮರ್ತೋಗ್ಬಿಟ್ಟಿಯ ನೀನು? ಫೋನ್ ನೋಡ್ಲಿಲ್ಲ, ಹಾಗೆ ಪಿಕ್ ಮಾಡ್ದೆ ಅತ್ತೆ. ಏನ್ ವಿಷಯ ಹೇಳಿ? ಫೋನ್ ನೋಡಿಲ್ವಾ? ಅದಕ್ಕೆ ಪಾಪ ಗುರ್ತು ಸಿಕ್ಕಿಲ್ಲ. ಆರೋಗ್ಯನ ಹಾಳು ಮಾಡ್ಕೋಬೇಡ ಕಣಮ್ಮ. ನನ್ಗೇನಂತ ಕರ್ಮ? ಇವಾಗ ತಾನೇ ಮೊಗ್ಲೈ ಬಿರಿಯಾನಿ ತಿನ್ಕೊಂಡು ಹೊರಟಿದೀನಿ. ಅಲ್ಲ, ಮನೆಗೆ ಯಾವಾಗ ಬರ್ತೀಯಾ? ಯಾವ ಮನೆಗೆ? ಯಾವ ಮನೆ ಅಂದ್ರೆ? ಈ ಮನೆಗೆ. ಯಾಕಲ್ಲಿ ಬರ್ಬೇಕು? ಹಾಗಂದ್ರೆ ಏನೋ ಮಾಡ್ತಾ ರವಿ ನೋಡ್ಕೊತಾನೆ. ನನ್ನ ಅವಳನ್ನ? ಹೇಳಿದ್ದು ಸಮಸ್ಯೆಗಳನ್ನೆಲ್ಲ ರವಿ ನೋಡ್ಕೋತಾನೆ ಅಂತ. ನನ್ ಪ್ರಕಾರ ಸಮಸ್ಯೆನೆ ನಿಮ್ ಮಗ ಅತ್ತೆ. ಏನಮ್ಮ ನೀನು ಗುಂಡ್ಕಾಯಿ ಮಂಡ್ಕಾಯಿ ತರ ಮಾತಾಡ್ತಿದ್ಯಲ್ಲ. ಗೊತ್ತಾ ಶ್ರುತಿ, ಈಗ ರವಿ ನೀತು ಜೊತೆ ಕೆಲಸ ಮಾಡ್ತಿಲ್ಲ. ಅದಕ್ಕೆ ನೀನ್ ಇಲ್ಲಿಗೆ ಬರ್ಬೋದಲ್ಲಮ್ಮ? ಇಲ್ಲ, ನೀತು ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳಿ ರವಿನ ಲವ್ ಮಾಡ್ತಿಲ್ಲ ಅಂತ ಹೇಳ್ಬೇಕು, ಅವಾಗ ಬರ್ತೀನಿ. ಅಯ್ಯೋ, ನೀನೇನ್ ಪುಟ್ಟ ಹೀಗೆ? ಅಲ್ಲ, ಅತ್ತೆ ಅಂದ್ರೆ ನಿನ್ಗೊಂಚೂರು ಮರ್ಯಾದೆನೇ ಇಲ್ವಾ?